ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಮರಿಷ್ಟಂ ವಾತಾತ್ಮಜಂ ವಾನರಯೋಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಈ ಹಿಂದಿನ ಸಂಚಿಕೆಯಲ್ಲಿ ಹೇಳಿದಂತೆ ಸಂಪಾತಿ ಎಂಬ ಪಕ್ಷಿಯು ಈ ಕಪಿಗಳನ್ನು ಕುರಿತು ಏನು ಹೇಳಬೇಕು ಅಂದ್ಕೊಂಡ ಅಂತ ಹೇಳಿದ ವಿಷಯ ಏನು? ಮಹೇಂದ್ರ ಪರ್ವತ ಅದು. ಆ ಮಹೇಂದ್ರ ಪರ್ವತದ ಮೇಲೆ ಆ ಸಂಪಾತಿ ನಿಂತ್ಕೊಳ್ತಾನೆ. ನಿಂತುಕೊಂಡು ಆ ಸಮುದ್ರದಿಂದ ಆಚೆ ನೋಡ್ತಾನೆ. ನೋಡಿಬಿಟ್ಟು ಅವನಿಗೆ ಅಲ್ಲಿ ವಿಷಯ ಏನಂತೂ ಗೊತ್ತಾಗುತ್ತೆ. ಅಲ್ಲಿಂದ ಕೆಳಗಿಳಿದು ಇವ್ರಿಗೆ ಬಂದು ಹೇಳ್ತಾನೆ, ನೋಡ್ರಪ್ಪ, ಇಲ್ಲಿಂದ 100 ಯೋಜನ ಸಮುದ್ರ ಇದೆ. ಸಮುದ್ರದಿಂದ ಆಚೆ ಲಂಕಾಪಟ್ಟಣ ಇದೆ. ಲಂಕಾಪಟ್ಟಣದಲ್ಲಿ ಅಶೋಕವನ ಇದೆ. ಅಶೋಕವನದಲ್ಲಿ ಶಿಂಶಿಪ ಅಂತ ಒಂದು ವೃಕ್ಷದ ಕೆಳಗೆ ನೀವು ಹೇಳಿದ ಸೀತಾಕೃತಿ ಕೂತಿದ್ದಾಳೆ ಅಂತ ಸಂಪಾತಿ ನಿಂತಲ್ಲಿ. ಅದಕ್ಕೆ ಹದ್ದಿನ ಕಣ್ಣು ಅಂತಾರೆ ನೋಡ್ರಿ, ಭಾಳ ಚುರುಕು ಹದ್ದಿನ ಕಣ್ಣು. ಇದು ದೇವತಾ ಹದ್ದು, ಆದ್ದರಿಂದ ಅದಕ್ಕೆ ಅಲ್ಲಿ ನಿಂತಲ್ಲೇ ಅದೆಲ್ಲ ಕಾಣಿಸ್ಬಿಡ್ತು ಹೇಳಿಬಿಟ್ಟು. ಸಂಪಾತಿ ಇದನ್ನೇ ಹೇಳಿದ್ದು ಕಪಿಗಳಿಗೆ, ನೋಡಪ್ಪ, ಇಲ್ಲಿಂದ 100 ಯೋಜನ ಸಮುದ್ರ ಇದೆ, ಲಂಕಾಪಟ್ಟಣ ಇದೆ, ಅಲ್ಲಿ ಅಶೋಕವನ ಇದೆ, ಅಶೋಕವನದಲ್ಲಿ ಶಿಂಶುಪಾವೆಂಬ ವೃಕ್ಷ ಇದೆ, ವೃಕ್ಷದ ಕೆಳಗೆ ಸೀತಾಕೃತಿ ಕೂತಿದ್ದಾಳೆ ಅಂತ ಇಷ್ಟು ವಿಚಾರ ಹೇಳಿಬಿಟ್ಟು ಅಲ್ಲಿಗೆ ಸಂಪಾತಿ ಕತೆ ಮುಗೀತು ವಿಷಯ. ಈಗ ಇವ್ರದಲ್ಲಿ ಚರ್ಚೆ ಶುರುವಾಯ್ತು. ಈಗ ಜಾಂಬವಂತ ಅಂತಾನೆ, ಈಗ ನೋಡಪ್ಪ, 100 ಯೋಜನ ಈ ಸಮುದ್ರವನ್ನು ಹಾರಬೇಕು. ಇವಾಗ ನಾವು ಯಾರು ಹಾರ್ತಾರೆ, ಯಾರು ಹಾರಬಲ್ಲರು? 1 by 1 ಕೇಳಲಿಕ್ಕೆ ನಾನು ಮಾಡ್ತಾರೆ. ಈಗ ಯಾರ್ಯಾರು ಎಷ್ಟೆಷ್ಟು ಹಾರ್ತೀರಿ? 100 ಯೋಜನ ಹಾರಬೇಕು. 1 ಯೋಜನ ಅಂದರೆ 10 ರಿಂದ 15 ಮೈಲಿ ಒಂದು ಯೋಜನಕ್ಕೆ. ಅದು 100 ಯೋಜನ ಇದೆ. ಹಂಗೆ ಹೇಳಿದ್ರೂ ಕೂಡ 100 × 15 ಹಾಕ್ಕೋಬೇಕು. ಅಷ್ಟು ವಿಸ್ತಾರ ಹಾರಬೇಕು. ಅಲ್ಲದೆ ಮಧ್ಯದಲ್ಲಿ ವಿಘ್ನಗಳು ಬರುತ್ತೆ. ಆ ಸಮುದ್ರದಲ್ಲಿ ರಾಕ್ಷಸರು ಬೇರೆ ಇರ್ತಾರೆ, ಅವ್ರನ್ನ ದಾಟ್ಕೊಂಡು ಹೋಗಬೇಕು ಗೆದ್ದು. ಅದನ್ನು ಮಾಡೋರು ಯಾರು? ಯಾರ್ಯಾರು ಎಷ್ಟೆಷ್ಟು ಹಾರ್ತೀರಿ ಅಂತ ಕೇಳ್ತಾರೆ. ನಾನು 10 ಹಾರ್ತೀನಿ ಅಂತ ಸ್ಟಾರ್ಟ್ ಆಯಿತು. ಅಲ್ಲಿ ಹಾರಬೇಕಾಗಿರೋದು 100, ಬರೇ 100 ಅಲ್ಲ, ಇನ್ನೂ ಹೆಚ್ಚಿಗೆನೇ ಹಾರಬೇಕು. ಹೌದಲ್ಲ? ಬೌಂಡ್ರಿ ತನಕ ಹಾರಿ ಮತ್ತೆ ಬಿದ್ದರೆ ಗತಿ ಏನು, ಸ್ವಲ್ಪ ದಾಟೆ ಹಾರಬೇಕಲ್ವ. ಅದಕ್ಕೋಸ್ಕರ 100 ಯೋಜನೆ ಇದೆ. ನೀನು 10 ಹಾರ್ತೀಯ, ನೀನು ಉಪಯೋಗ ಇಲ್ಲ. ನೀನು 30, 40, 50, 60, 70, 80 ತನಕ ಬಂದು ನಿಂತ್ಬಿಡ್ತೀನಿ. 80 ಯೋಜನದ ತನಕನೂ ಒಂದು ಕಪಿ ಹೇಳ್ತು, ನಾನು 80 ಹಾರ್ತೀನಿ, ಇನ್ನು 20 ಯಾರು ಹಾರಬೇಕು ಬಂತು. ಆಯಿತು, ನೀನು ಉಪಯೋಗ ಇಲ್ಲ. ಜಾಂಬವಂತ, ಬರೀ ನಮ್ಮನ್ನೇ ಕೇಳ್ತಾ ಇದ್ದೀನಿ, ನೀನೆಷ್ಟು ಹಾರ್ತೀಯ? ನೋಡಪ್ಪ, ನಾನು ಮುದುಕ. ಮೊದಲನೇದಾಗಿ ನಾನು ಪೂರ್ವದಲ್ಲೇ 96 ಯೋಜನ ಹಾರ್ತಿದ್ದೆ ಅಂತ. ಅಲ್ಲ, ಅದು ಫುಲ್ ಆದರೂ ಅಲ್ಲೂ 4 ಯೋಜನೆ ಕಮ್ಮಿ ಆಯಿತು. ಹೌದಲ್ಲ? 15 4 ಅಷ್ಟು ಮೈಲಿ ಕಮ್ಮಿ ಆಗ್ಬಿಡುತ್ತೆ ಅವಾಗ. ಅದಕ್ಕೋಸ್ಕರವಾಗಿ 96 ಹಾರ್ತಿದ್ದೆ. ಇವಾಗ ಆಗಲ್ಲ, ಈಗ 90 ಹಾರಬಲ್ಲೆ ಅಷ್ಟೇ. ಯಾಕೆ ಅಂದರೆ ಆ 6 ಯಾವಾಗ ಕಡಿಮೆ ಆಯಿತು ಅಂದರೆ, ಈ ಬಲಿಚಕ್ರವರ್ತಿಯನ್ನು ವಾಮನ ರೂಪದಿಂದ ಬಂದು ಭಗವಂತ ದಾನ ಬೇಡುವ ನೆಪವನ್ನು ಮಾಡಿಕೊಂಡು ಅಲ್ಲಿ ನಾಟಕವನ್ನು ಪರಮಾತ್ಮ ಮಾಡಿದಾಗ, ತಾನು ತ್ರಿವಿಕ್ರಮನಾಗಿ ಬೆಳೆದು ಬ್ರಹ್ಮಾಂಡವನ್ನೆಲ್ಲ ಒಂದು ಪಾದದಿಂದ ಅಳದ್ನಲ್ಲ, ಆವಾಗ ಆ ಮಹಾವಿಷ್ಣುವಿನ ಚರಿತ್ರೆಯನ್ನು ಮಹಿಮೆಯನ್ನು ಕೊಂಡಾಡ್ತಾ ಡಂಗೂರವನ್ನು ಸಾರ್ತಾ ಮೇರು ಪರ್ವತಕ್ಕೆ ಪ್ರದಕ್ಷಿಣೆ ಬಂದು ಜಗತ್ತಿಗೆಲ್ಲ ಪರಮಾತ್ಮನ ಮಹಿಮೆಯನ್ನು ಗುಣಗಾನ ಮಾಡ್ತಾ ಸಂಗೀತದ ರೂಪದಲ್ಲಿ ಹಾಡ್ತಾ ಹೋದೆ. ಆ ಪ್ರದಕ್ಷಿಣೆ ಮಾಡುವ ಕಾಲಕ್ಕೆ ಆ ಪರ್ವತದ ಶೃಂಗ ಒಂದು ತುದಿ ಭಾಗ ನನ್ನ ಮೊಣಕಾಲಿಗೆ ಬಡಿದು ಬಿಡ್ತು, ಆ ಗಲಿಬಿಲಿ ಒಳಗೆ. ಆವಾಗ ಬಿದ್ದ ಏಟು ಇವತ್ತಿಗೂ ಆ ನೋವು ನನಗಿದ್ದೇ ಇದೆ. ಆದ್ದರಿಂದ 90 ನಾನು ಹಾರ್ಬೋದಷ್ಟೇ, ಅದರ ಮೇಲೆ ಆಗಲ್ಲ ಅಂತ ಜಾಂಬವಂತ ಹೇಳ್ದ. ಇನ್ನು ಲಾಸ್ಟು ಇನ್ನೊಬ್ಬನು ಉಳ್ಕೊಂಡಿದ್ದಾನೆ, ಅವನೇ ಅಂಗದ. ಅವನು ವಾಲಿ ಮಗ. ಅಂಗದನ್ನು ಕೇಳ್ತಾರೆ, ಅಂಗದ ನಿಂದೇನು? 100 ಹಾರಬಹುದು, ಆದರೆ ನಾನ್ ಸ್ಟಾಪ್ ಹಾರ್ತೀನಿ, ವಾಪಸ್ ಬರೋದು ಗ್ಯಾರಂಟಿ ಇಲ್ಲ ಅಂದ್ಬಿಟ್ಟ. ಅಲ್ಲಿ ಹೋಗಿ ಕೆಲಸ ಮಾಡ್ಕೊಂಡು ವಾಪಸ್ ಬರಬೇಕು. ವಾಪಸ್ ಬರೋದು ಗ್ಯಾರಂಟಿ ಇಲ್ಲ ಅಂತಂದ್ರೆ ಅರ್ಥ ಒಂದು. ಎರಡನೇದು, ದಾರಿಯಲ್ಲಿ ಹೋಗೋ ಕಾಲಕ್ಕೆ ಏನಾದ್ರು ವಿಘ್ನ ಬಂದರೆ ನಾನು ಜವಾಬ್ದಾರನಲ್ಲ, ವ್ಯತ್ಯಾಸ ಆಗ್ಬಿಡುತ್ತೆ. ಗಾಡಿ ಓಡಿಸ್ಕೊಂಡು ಹೋಗ್ತೀನಿ, ಆದರೆ ನನ್ನ ಎದುರಿಗೆ ಯಾರು ಬರಬಾರ್ದು ಅಂದ್ರೆ ಅರ್ಥ ಏನು? ಗಾಡಿ ಓಡಿಸೋ ಕಾಲಕ್ಕೆ ಯಾರೇ ಬಂದರೂ ಅವ್ರನ್ನ ಅವಾಯ್ಡ್ ಮಾಡ್ಕೊಂಡು ಹೋಗಬೇಕೇ ಹೊರತು, ನಾನು ಕಾರು ಓಡಿಸ್ತೀನಿ, ನಾನು ಕಾರು ಓಡಿಸ್ತಾ ಇರೋ ಕಾಲಕ್ಕೆ ನನ್ನ ಎದುರಿಗೆ ಯಾವ ವೆಹಿಕಲ್ಸ್ ಬರಬಾರ್ದು ಅಂದ್ರೆ ಅರ್ಥ ಏನು?
ಅದಕ್ಕೋಸ್ಕರ ಅಂಗದನ ಮಾತೇ ಅದು. ಅಂಗದ ಹೇಳ್ತಾನೆ, ನಾನು ಹಾರ್ತೀನಿ, ಎಲ್ಲರೂ ವಿಘ್ನ ಬಂದರೆ ನನಗೆ ಗೊತ್ತಿಲ್ಲ, ವಾಪಸ್ ಬರೋದು ಗ್ಯಾರಂಟಿ ಇಲ್ಲ, ನೀನೂ ಉಪಯೋಗ ಇಲ್ಲ, ಹೋಗಿ. ಅಂತೂ ಕೋಟಿಗಟ್ಟಲೆ ಸೈನ್ಯ ಇತ್ತಲ್ಲಿ, ಕಪಿ ಸೈನ್ಯ, ಎಲ್ಲರೂ ಅಸಮರ್ಥರು ಅಂತ ಒಪ್ಕೊಂಡ್ರು. ಇಷ್ಟೆಲ್ಲ ಇವರು ಮಾಡ್ತಾಯಿದ್ರು ಕೂಡ ಹನುಮಂತ ದೇವರು ಎಲ್ಲೋ ಒಂದು ಕಡೆ ಕೂತ್ಕೊಂಡು ರಾಮ ಮಂತ್ರ ಜಪ ಮಾಡ್ತಾ ಕೂತಿದ್ರು ಅಷ್ಟೆ. ಆವಾಗ ಅವರೆಲ್ಲ ಮಾತಾಡ್ತಾರೆ, ಹನುಮಾನೇಕಃ ಸಮರ್ಥ ನಪರೋಸ್ತಿ ಕಶ್ಚಿತ್. ನಮಗಳಿಗೆಲ್ಲ ಪ್ರಾಣ ಆ ಆಂಜನೇಯನೇ. ಆಂಜನೇಯನ ಕೃಪೆ ಇದ್ದರೆ ನಾವು ನಮ್ಮ ಪ್ರಾಣ ಉಳಿಸ್ಕೊತೀವಿ. ಯಾಕೆ ಅವನ ಹೆಸರೇ ಪ್ರಾಣದೇವ. ಆ ಪ್ರಾಣದೇವ ನಮ್ಮ ಮೇಲೆ ದಯಾ ಮಾಡಿದ್ರೆ ನಮ್ಮ ಪ್ರಾಣಗಳನ್ನು ನಾವು ಉಳಿಸ್ಕೋಬಹುದು ಸುಗ್ರೀವನಿಂದ. ಆದ್ದರಿಂದ ನಮಗೆ ಆಂಜನೇಯನ ಪಾದಕ್ಕೆ ಬೀಳಬೇಕು ಅಂತ ಎಲ್ಲ ಕಪಿಗಳು ಎಲ್ಲರೂ ಬಂದು ಕಾಲಿಗೆ ಬೀಳ್ತಾರೆ. ಸ್ವಾಮಿ ನೀನೇ ಕಾಪಾಡಬೇಕು ಸ್ವಾಮಿ, ನಮಗೆ ನೀನಿಲ್ಲದೆ ಇದ್ದರೆ ನಮಗೆ ಗತಿಯೇ ಇಲ್ಲ, ನೀನೇ ಅನುಗ್ರಹ ಮಾಡಬೇಕು ಅಂದಾಗ ಆಗ ಹನುಮಂತ ದೇವರು ಸಮುದ್ರವನ್ನು ಹಾರಲಿಕ್ಕೆ ವಿಚಾರ ಮಾಡ್ತಾರೆ. ಇಲ್ಲಿ ಒಂದು ಸಂದೇಹ ಇದೆ. ಹನುಮಂತ ದೇವರು ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೆ ಧೃತಿಸ್ಥಿತಿ ಪ್ರಾಣ ಬಲೇಶು ಯೋಗೆ ಬುದ್ಧೌ ಚ ನಾನ್ಯೋ ಹನುಮತ್ ಸಮಾನ ಪುಮಾನ್ ಕದಾಚಿತ್ ಪಸಕಶ್ಚನೇವ ಅಂತ ಹೇಳ್ತಾ ಇದೆ ಶಾಸ್ತ್ರ. ಸರ್ವಜ್ಞರು ಹನುಮಂತ ದೇವರು. ಯಾರ್ಯಾರ ಯೋಗ್ಯತೆ ಎಷ್ಟಿದೆ, ಯಾರ್ಯಾರ ಕೆಪಾಸಿಟಿ ಏನು ಅಂತ ಹನುಮಂತ ದೇವರಿಗೆ ಗೊತ್ತಿದೆ. 84 ಲಕ್ಷ ಯೋನಿಯಲ್ಲಿ ಬಂದ ಅನಂತ ಜೀವರಾಶಿಗಳ ಬಯೋಡಟಾ ಹನುಮಂತ ದೇವರ ಬುದ್ಧಿಯಲ್ಲೇ ಇದೆ. ಅಂದಮೇಲೆ ಅಲ್ಲಿದ್ದವ್ರಿಗೆ ಯಾರಿಗೂ ಸಮುದ್ರವನ್ನು ದಾಟಿ ಕೆಲಸ ಮಾಡ್ಕೊಂಡು ಬರೋಕ್ಕಾಗಲ್ಲ ಅಂತ ಹನುಮಂತ ದೇವರಿಗೆ ಗೊತ್ತಿತ್ತೋ ಇಲ್ವೋ? ಹನುಮಂತ ದೇವರು ಸರ್ವಜ್ಞರಾದ ಕಾರಣ ಅವ್ರಿಗೆ ಗೊತ್ತಿತ್ತು. ಮತ್ತು ಅವ್ರಿಗೆ ಗೊತ್ತಿತ್ತು ಅಂದಮೇಲೆ ಇಷ್ಟೆಲ್ಲ ಸೀನ್ ಆಗೋ ತನಕ ಕಾದಿತ್ತು. ಇವಾಗಕ್ಕೆ ರೆಡಿ ಆದರು? ಸ್ಟಾರ್ಟಿಂಗೇ ಹೇಳ್ಬೋದು, ನೋಡಪ್ಪ ಇಲ್ಲಿ ಕಷ್ಟ ಇದೆ, ಸಮುದ್ರದೊಳಗೆ ರಾಕ್ಷಸರಿರ್ತಾರೆ, ಅವನ್ನೆಲ್ಲ ಗೆದ್ದುಕೊಂಡು ಮುಂದೆ ಹೋಗಬೇಕಾಗತ್ತೆ, ಅಲ್ಲಿ ಕೋಟ್ಯಾಂತರ ರಾಕ್ಷಸರಿರ್ತಾರೆ, ಅವನ್ನೆಲ್ಲ ಜಯಿಸ್ಕೊಂಡು ಹೋಗಿ ಸೀತಾಕೃತಿಯ ಸಂದರ್ಶನ ಮಾಡ್ಕೊಂಡು ಬರಬೇಕಾಗತ್ತೆ, ಇದು ಕಷ್ಟದ ಕೆಲಸ, ನಿಮ್ಮ ಕೈಯಲ್ಲಿ ಆಗಲ್ಲ, ನೀವು ಯಾರು ಹೋಗೋದು ಬೇಡ, ನಾನು ಹೋಗಿ ಮಾಡ್ಕೊಂಬರ್ತೀನಿ ಅಂತ ವಾಲಂಟಿಯರಾಗಿ ಹನುಮಂತ ದೇವರು ಹೇಳಬಹುದಿತ್ತಲ್ಲ. ಇವೆಲ್ಲ ಮಾಡೋ ತನಕ ಹನುಮಂತ ದೇವರು ಯಾಕೆ ಸುಮ್ಮನೆ ಕೂತಿದ್ರು ಅಂದರೆ, ಕಲಿಯುಗದ ಜನಗಳಿಗೆ ಉದಾಹರಣೆ ಅದು. ಯಾವುದಾದ್ರೂ ಒಂದು ಕೆಲಸ ಆಗಬೇಕು ಅಂದಾಗ ಯಾರಾದರೂ ತಮಗೆ ಕೆಪಾಸಿಟಿ ಇದ್ದವರು ಹೋಗಿ ಕೆಲಸ ಮಾಡ್ಕೊಂಡು ಬಂದುಬಿಟ್ಬಿಟ್ರೆ ಉಳಿದವ್ರು ಏನಂತಾರೆ ಗೊತ್ತಾ, ನಮಗೆ ಹೇಳಲಿಲ್ಲ, ನಾವು ಮಾಡಲಿಲ್ಲ, ನಮಗೆ ಹೇಳಿದ್ರೆ ನಾವು ಮಾಡ್ತಿದ್ವಿ ಅಂದ್ಬಿಟ್ರೆ. ಮೊದಲು ಅವ್ರು ನಮಗೆ ಕೆಪಾಸಿಟಿ ಇಲ್ಲ ಅಂತ ಅವ್ರು ಮೊದಲು ಒಪ್ಕೊಳ್ಳಿ ಫಸ್ಟ್. ನನಗೆ ಆಗಲ್ಲ ಅಂತ ನೀನು ಕೈ ಎತ್ತಿದ ಮೇಲೆ ನಾನು ನೋಡ್ಕೊತೀನಿ. ಯಾಕೆ ಹೇಳಕ್ಕೆ ಹೊರಟಿದ್ದು ಅಂದರೆ, ನಮಗೆ ಯೋಗ್ಯತೆ ಇಲ್ಲದೇ ಇದ್ದರೂ ಕೂಡ ನಾನು ಬೇಕಾದಷ್ಟು ಯೋಗ್ಯತೆ ಇದೆ ಅಂತಂದು ಬಡಬಾಯಿ ಕೊಚ್ಕೊಳ್ಳೋರು ಬೇಕಾದ ಜನ ಇರ್ತಾರೆ ಲೋಕದಲ್ಲಿ. ಅಂಥವ್ರಿಗಿದು ಪಾಠ. ಅಸಮರ್ಥತಾ ಅವ್ರದ್ದೆಲ್ಲ ಒಪ್ಪಿಕೊಂಡ ಮೇಲೆ ಹನುಮಂತ ದೇವರು ಹಾರಬೇಕು, ಸಮುದ್ರವನ್ನು ಹಾರಬೇಕು ಅಂತ ತೀರ್ಮಾನ ಮಾಡ್ತಾರೆ. ಅವರು ರಾಮದೇವರ ಸೇವೆ ಮಾಡಬೇಕು ಅಂತ. ಆಗ ಹನುಮಂತ ದೇವರು ಎದ್ದು ನಿಂತ್ಕೊತಾರೆ. ಆಗ ಅವರು ಸ್ತೋತ್ರ ಮಾಡ್ತಾರೆ, ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾರ್ಣವಾಯ ನತ್ವಾ ಲಿಲಂಗಗಿಷು ಅರ್ಣವ ಮುತ್ಪಪಾದ ನಿಷ್ಪೀಡ್ಯತಂ ಗಿರಿವನಂ ಪವನಸ್ಯ ಸೋನು. ಹನುಮಂತ ದೇವರು ಬೆಳೀತಾರೆ 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 ಬೆಳೀತಾರೆ. ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ. ನೋಡ್ರಿ, ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಶ್ರಿಯ ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣಾಂ ಭಗೈತೀರ್ಣಾಂ. ಪರಮಾತ್ಮನ ಐಶ್ವರ್ಯ ಪೂರ್ಣ, ಜ್ಞಾನ ಪೂರ್ಣ, ಶಕ್ತಿ ಪೂರ್ಣ, ಆನಂದ ಪೂರ್ಣ, ಎಲ್ಲ ಪರಮಾತ್ಮನ ಜ್ಞಾನ ಆನಂದಗಳೆಲ್ಲ ಪರಿಪೂರ್ಣ 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 ಅಂತ ಉಪಾಸನೆ ಮಾಡ್ತಾ ತಂ ಯಥಾ ಯಥೋಪಾಸತೆ ತದೇವ ಭವತಿ. ದೇವರನ್ನು ಹೇಗೆ ಉಪಾಸನೆ ಮಾಡ್ತೀವೋ ಅದೇ ಫಲವನ್ನು ಹೊಂದುತ್ತೀವಿ ಅಂತ ಶಾಸ್ತ್ರ ಹೇಳುತ್ತೆ. ಆದ್ದರಿಂದ ಹನುಮಂತ ದೇವರಿಗೆ ಇಷ್ಟೊಂದು ಗುಣಗಳು ಯಾಕೆ ಅಂದರೆ, ರಾಮದೇವರು ಪೂರ್ಣರಾಗಿದ್ದಾರೆ ಅಂದರೆ ಅವರು ಪೂರ್ಣರಾಗಿ, ರಾಮದೇವರು ಮಹಾ ಸಮರ್ಥರಾಗಿದ್ದಾರೆ ಅದಕ್ಕೆ ಹನುಮಂತ ದೇವರು ಸಮರ್ಥರಾದರು, ರಾಮದೇವರು ಸರ್ವಜ್ಞರಾಗಿದ್ದಾರೆ ಅದಕ್ಕೆ ಹನುಮಂತ ದೇವರು ಹನುಮಾನ್ ಮಧುಶಬ್ದಿತಃ, ಹನುಮಂತ ದೇವರನ್ನ ಸರ್ವಜ್ಞ ಅಂತ ಕರೆದಿದ್ದಾರೆ ರಾಮಾಯಣದಲ್ಲಿ. ರಾಮದೇವರನ್ನು ಸರ್ವಜ್ಞ ಮೂರ್ತಿ ಅಂತ ಉಪಾಸನೆ ಮಾಡಿದ್ರು, ಹನುಮಂತ ದೇವರು ಸರ್ವಜ್ಞಾಚಾರ್ಯರು ಆಗಬೇಕು. ಹೀಗೆ ರಾಮದೇವರನ್ನು ಉಪಾಸನೆ ಮಾಡ್ತಾ ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರ. ಪರಮಾತ್ಮನಲ್ಲಿ ಇರುವ ಗುಣಗಳೇನಿದೆ ಅದು ಅಪ್ರಾಕೃತವಾದ ಅನಂತಾನಂತ ಗುಣಗಳು, ಪ್ರಾಕೃತ ಗುಣಗಳಲ್ಲ, ಸತ್ವದ ಸ್ತಮ ಗುಣಗಳಲ್ಲ.
ಸತ್ವರಜ ಸ್ತಮೋ ಗುಣಗಳು ಪ್ರಾಕೃತ ಗುಣಗಳು. ಇವುಗಳಲ್ಲದೆ ಪರಮಾತ್ಮನ ಸ್ವರೂಪಭೂತವಾದ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ ಪರಮಾತ್ಮನನ್ನು ಉಪಾಸನೆ ಮಾಡ್ತಾರೆ. ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ, ಇಡೀ ಬ್ರಹ್ಮಾಂಡಕ್ಕೆ ನಿಯಾಮಕನಾಗಿದ್ದಾನೆ ಪರಮಾತ್ಮ. ಸರ್ವೇಶ್ವರಾಯ ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾನ್ನವಾಯ. ಅವನ ಬಲ ಮತ್ತು ಪರಾಕ್ರಮ ಸಮುದ್ರದಷ್ಟು ಆಳ, ಅಂಥ ಅದ್ಭುತವಾದ ಬಲ. ಏನಂದರೆ ಆಕಾಶದಷ್ಟು ವಿಸ್ತಾರ, ಸಮುದ್ರದಷ್ಟು ಆಳ. ಅಂಥ ಬಲಿಷ್ಠ ರಾಮದೇವರು. ಮಹಾನ್ನವಾಯ, ಅಂಥ ಪರಮಾತ್ಮನಿಗೆ ನತ್ವಾ ನಮಸ್ಕಾರವನ್ನು ಮಾಡಿ ಬೆಳೀತಾ 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 ಆ ಮಹೇಂದ್ರ ಪರ್ವತದ ಮೇಲೆ ಕಾಲಿಟ್ಟು ಅದನ್ನು ಒತ್ತಿಕೊಂಡು ಹಾರ್ತಾರೆ. ಹನುಮಂತ ದೇವರು ಹಾರಿದರು. ಹನುಮಂತ ದೇವರು ಹಾರಿದಾಗ ಸ್ವಲ್ಪ ಮುಂದೆ ಬರ್ತಾರೆ. ಆ ಜಾಗದಲ್ಲಿ ಚುಕ್ಷೋಭವಾರಿಧಿರರ ಪ್ರಯಯೌಚ ಶೀಘ್ರಂ ಯಾದೋಗಣೈ ಸಹ ತದೀಯ ಬಲಾಭಿಕೃಷ್ಟ ವೃಕ್ಷಾಶ್ಚ ಪರ್ವತಗತಾ ಪವನೇನ ಪೂರ್ವಂ. ಹನುಮಂತ ದೇವರು ಹಾರಿದ ಆ ವೇಗಕ್ಕೆ ಸಮುದ್ರ ಉಕ್ಕಿ ಅವ್ರನ್ನ ಹಿಂಬಾಲಿಸ್ತಂತೆ. ಆ ಸ್ಪೀಡಿಗೆ ಅಲ್ಲೆಲ್ಲ ಗುಡ್ಡಗಳೆಲ್ಲ ಅಲ್ಲಾಡ್ತಾವೆ, ಕಿತ್ಕೊಂಡು ಬರ್ತಾ ಇದ್ದಾವೆ. ಜೊತೆಗೆ ಈ ಮರಗಳಿದ್ವಲ್ಲ, ಮರಗಳು ಆ ಕಾಡಲ್ವಾ ಅದು, ಆ ಮರಗಳೆಲ್ಲ ಈ ಬೇರೆ ಸಮೇತ ಕಿತ್ಕೊಂಡು ಸಮುದ್ರದಲ್ಲಿ ಬೀಳ್ತಾ ಇದ್ದಾವಂತೆ. ಆ ಹನುಮಂತ ದೇವರು ಹಾರಿದ ಒಂದು ವಿಶೇಷವಾದ ಆ ವೇಗಕ್ಕೆ ಆ ಹಾರ್ತಾ ಮುಂದೆ ಸ್ವಲ್ಪ ಸಾಗುತ್ತಾರೆ ಹನುಮಂತ ದೇವರು. ಸಾಗಿದಾಗ ಒಂದು ಅದ್ಭುತವಾದ ಮೈನಾಕ ಅಂತ ಹೇಳಿ ಒಂದು ಬಂಗಾರದ ಪರ್ವತ ಬಂದು ಹನುಮಂತ ದೇವರ ಎದುರಿಗೆ ನಿಲ್ಲುತ್ತೆ. ಆಗ ಹನುಮಂತ ದೇವರ ಎದುರಿಗೆ ಮೈನಾಕ ಬಂದು ನಿಂತಾಗ ಹನುಮಂತ ದೇವರನ್ನು ಕುರಿತು ಆ ಮೈನಾಕ ಪರ್ವತ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೆ. ಏನಂತ ಪ್ರಾರ್ಥನೆ ಮಾಡಿಕೊಳ್ತು, ಏನಾಯಿತು ಅದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳೋಣ. ಹರಗೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.